ಈಗಾಗಲೇ ಚನ್ನಪಟ್ಟಣ ಉಪಚುನಾವಣೆ ಫಲಿತಾಂಶ ಹೊರಬಿದ್ದಿರತಕ್ಕಂಥದ್ದು. ಏನು ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೇಶ್ವರ ಅವರ ಪರವಾಗಿ ಚುನಾವಣಾ ನೇತೃತ್ವವನ್ನು ವಹಿಸಿದ್ದಂಥ ಮದ್ದೂರು ಶಾಸಕರಾಗಿರ್ತಕ್ಕಂಥ ಕದ್ದೂರು ಉದಯ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಸರ್, ಈ ಚುನಾವಣೆ ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಬಂದಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಒಂದು ಒಗ್ಗಟ್ಟಿನಿಂದ ಇವತ್ತು ಈ ರಾಜ್ಯವನ್ನು ಅಭಿವೃದ್ಧಿಯತ್ತ ಕೊಂಡೋಗ್ತಿದ್ದಾರೆ. ಮತ್ತು ಭಾಳಷ್ಟು ಬಡ ಜನರಿಗೆ ಜೀವನವನ್ನು ಕಟ್ಟಿಕೊಡುವಂಥ ಕೆಲಸನ ಭಾಳಷ್ಟು ಪ್ರಮುಖವಾಗಿ ಮಾಡ್ತಿದ್ದಾರೆ. ಬಡ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೂ ತಲಾ ಒಂದು ಸರಾಸರಿ ತಿಂಗಳಿಗೆ 5,000 ರೂಪಾಯಿನ ಒಂದು ಸಿಗುವ ಮುಖಾಂತರ ಬಡ ಜನರು ಜೀವನ ಮಾಡಲಿಕ್ಕೆ ಭಾಳಷ್ಟು ಉತ್ತಮವಾದ ಕೆಲಸವನ್ನು ಈ ರಾಜ್ಯ ಅಂತಲ್ಲ ಈ ದೇಶದಲ್ಲಿ ಮೊಟ್ಟ ಮೊದಲಿಗೆ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಜನ ಗಮನಿಸ್ತಿದ್ದಾರೆ. ಇದ್ರ ಜೊತೆಗೆ ಹಿಂದೆನೂ ಕೂಡ ಭಾಳಷ್ಟು ಸರಿ ದೇವೇಗೌಡರ ಕುಟುಂಬಕ್ಕೆ ನಮ್ಮ ಜನ ಅಧಿಕಾರವನ್ನು ಕೊಟ್ಟಿದ್ದರು. ಸೊ ಅವರು ಯಾವ ಮನಸ್ಥಿತಿಗೆ ಬಂದಿದ್ದಾರೆ ಅಂದರೆ, ಇತ್ತೀಚೆಗೆ ಈ ಹಳೆ ಮೈಸೂರು ಪ್ರಾಂತ್ಯದ ಜನ ನಮ್ಮ ಮನೆ ಗುಲಾಮರಿದ್ದಂಗೆ, ನಾವೆಲ್ಲೇ ಹೋಗಿ ಚುನಾವಣೆ ನಿಂತರೂ ನಮ್ಮನ್ನು ಗೆಲ್ಲಿಸ್ತಾರೆ, ನಮ್ಮ ಮನೆ ಕುಟುಂಬದವ್ರನ್ನ ಯಾರನ್ನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನಿಲ್ಲಿಸಿದ್ರೆ ಗೆಲ್ಲಿಸ್ತಾರೆ ಅನ್ನುವಂಥ ಒಂದು ಹುಂಬುತನ ಅವರಲ್ಲಿ ಇತ್ತು. ಇವತ್ತು ಚನ್ನಪಟ್ಟಣ ತಾಲೂಕಿನ ಜನತೆ, ಬೇರೆ ಒಕ್ಕಲಿಗರು ಮಕ್ಕಳು ಇದ್ದಾರೆ, ಬೇರೆ ಸೇವೆ ಮಾಡ್ತಾ ಇರುವಂಥ ಭಾಳಷ್ಟು ಜನ ಇದ್ದಾರೆ, ಅವ್ರಿಗೂ ಕೂಡ ಬೆಂಬಲಿಸಬೇಕು. ಮತ್ತು ನಮ್ಮ ಈ ರಾಮನಗರ ಜಿಲ್ಲೆಯಿಂದ ಬೆಳೆದು ಬಂಥ ಡಿ ಕೆ ಶಿವಕುಮಾರ್ ಅವರು ಭಾಳ ಒಂದು ಉನ್ನತ ಮಟ್ಟಕ್ಕೆ ಇವತ್ತು ಬೆಳೆದಿದ್ದಾರೆ. ಅವ್ರನ್ನೂ ಕೂಡ ಅವ್ರ ನಾಯಕತ್ವಕ್ಕೆ ಬೆಂಬಲ ಕೊಡಬೇಕು, ಅವ್ರನ್ನೂ ಕೂಡ ನಾವು ಗೌರವಿಸಬೇಕು. ಅವ್ರಿಗೂ ಮುಂದಿನ ದಿನಗಳಲ್ಲಿ ಸ್ಥಾನಮಾನ ದೊರಕಲಿಕ್ಕೆ ನಾವು ಒಂದು ಬಲವನ್ನು ತುಂಬಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚನ್ನಪಟ್ಟಣ ತಾಲೂಕಿನ ಜನತೆ ಇವತ್ತು ಒಂದು ಹೆಜ್ಜೆಯನ್ನು ಒಂದು ಪ್ರಮುಖವಾದ ನಿರ್ಧಾರವನ್ನು ಇವತ್ತು ತೀರ್ಮಾನ ಮಾಡಿ ಯೋಗೇಶ್ವರವ್ರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಸರ್, ಇನ್ನು ಯೋಗೇಶ್ವರ್ ಅವ್ರನ್ನ ಕಾಂಗ್ರೆಸ್ಗೆ ಕರೆತರುವಲ್ಲಿ ಉದಯ್ ಅವರ ಪಾತ್ರ ಪ್ರಮುಖವಾದದ್ದು. ಉದಯ್ ಅವರ ಪ್ರಯತ್ನದಿಂದಾಗಿ ಕಾಂಗ್ರೆಸ್ಗೆ ಬಂದರು ಅನ್ನೋ ಮಾತುಗಳು ಸಾಕಷ್ಟು ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ಯೋಗೇಶು ಭಾಳ ವರ್ಷದಿಂದ ನಮಗೆ ಸ್ನೇಹಿತರು. ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಭಾಳಷ್ಟು ಒಡನಾಟವನ್ನು ಸುಮಾರು 96-7 ಅವ್ರ ಜೊತೆ ಒಡನಾಟ ಇತ್ತು. ಅವರು ರಾಜಕೀಯ ಬರುವಂಥ ಸಂದರ್ಭ 98 ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲೇ ಅವರು ರಾಜಕೀಯ ಪಾದಾರ್ಪಣೆಯನ್ನು ಮಾಡಿದರು. ಕ್ರಮೇಣ ನಮ್ಮ ಪಕ್ಷದಲ್ಲೇ ಗೆದ್ದರು ಒಂದು 3 ಬಾರಿ. ತದನಂತರ ಏನೋ ನಾನು ಕ್ಷೇತ್ರನ ಅಭಿವೃದ್ಧಿ ಮಾಡಬೇಕು, ಇಲ್ಲಿ ಹೋದರೆ ಸರ್ಕಾರದಲ್ಲಿ ಏನೋ ಆಗುತ್ತೆ ಅಂತ ಬೇರೆ ಪಕ್ಷವನ್ನು ಸೇರಿದರು. ಅವ್ರ ನಿರೀಕ್ಷೆಗೆ ಅವರು ಬೇರೆ ಪಕ್ಷದಿಂದ ಅವರು ಇಲ್ಲಿ ಸುಧಾರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಕೊನೆಯದಾಗಿ ಇವತ್ತು ಹಿಂದೆ ಕೆರೆಗೆ ನೀರು ತುಂಬಿಸುವಂಥ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಸರ್ಕಾರನೇ ಅವರಿಗೆ ಹಣವನ್ನು ಬಿಡುಗಡೆಯನ್ನು ಮಾಡಿತ್ತು. ಮತ್ತು ಏನು ಡಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶನ ಇತ್ತು, ಅವರ ಒಂದು ನಾಯಕತ್ವ ಇವತ್ತು ಉನ್ನತ ಮಟ್ಟಕ್ಕೆ ಬೆಳೆದಿದೆ. ಸೊ ಮುಂದಿನ ದಿನಗಳಲ್ಲಿ ನಾವು ಅಭಿವೃದ್ಧಿ ಮಾಡಬೇಕಾದ್ರೆ ಇವತ್ತು ಸರ್ಕಾರ ಇದೆ, ಮುಂದೆನೂ ಕೂಡ ನಮ್ಮ ಸರ್ಕಾರ ಬರ್ತದೆ. ಸುದೀರ್ಘವಾಗಿ ಅಭಿವೃದ್ಧಿ ಮಾಡೋ ಅವಕಾಶ ಇದೆ, ಇದರಿಂದ ನಾನು ವಂಚಿತನಾಗಬಾರ್ದು ಅಂಥೇಳಿ ಅವರು ಅವ್ರ ಹತ್ರ ಬಂದು ಮಾತುಕತೆ ಮಾಡಿ, ಮುಖ್ಯಮಂತ್ರಿಗಳ ಹತ್ರ ಮಾತುಕತೆ ಮಾಡಿ, ಖರ್ಗೆ ಸಾಹೇಬ್ರ ಹತ್ರ ಮಾತುಕತೆ ದೂರವಾಣಿ ಮುಖಾಂತರ ಮಾಡಿ ವಿತಿನ್ ಒಂದು 8 ಅವರಲ್ಲಿ ನಿರ್ಧಾರ ಆಗಿ ಪಕ್ಷವನ್ನು ಕೂಡ ಸೇರ್ಪಡೆಗೊಂಡರು. ಸರ್, ಇನ್ನು ಈ ಚುನಾವಣೆ ಆರಂಭದಿಂದನೂ ಕೂಡ ನೀವೇ ಈ ಕ್ಷೇತ್ರದಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ಚುನಾವಣೆಯನ್ನು ಕೂಡ ಮಾಡಿದ್ದೀರಿ. ಈ ಅಭೂತಪೂರ್ವ ದಾಖಲೆಯ ಗೆಲುವಿನ ಬಗ್ಗೆ ಏನು ಹೇಳ್ತೀವಿ? ಇವತ್ತು ಈ ಚುನಾವಣೆ ನೇತೃತ್ವವನ್ನು ನಮ್ಮ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರು ವಹಿಸ್ಕೊಂಡಿದ್ರು. ಅವ್ರ ಜೊತೆಯಲ್ಲಿ ಅವ್ರ ಜವಾಬ್ದಾರಿ ಕೊಟ್ಟಂಥ ಕೆಲಸವನ್ನು ನಾವು ಈ ಕ್ಷೇತ್ರದಲ್ಲಿ ನಾವು ಮಾಡ್ಕೊಂಡು ಬಂದಿದ್ವಿ. ಭಾಳಷ್ಟು ಜನ ನಮ್ಮ ಪಕ್ಕದ ಕ್ಷೇತ್ರ ಶಾಸಕರಿರ್ಬೋದು, ನಮ್ಮ ಮಾಗಡಿ ಬಾಲಕೃಷ್ಣ ಅವರು ಇರ್ಬೋದು, ನಮ್ಮ ಕುಣಿಗಲ್ ರಂಗನಾಥ್ ಅವರು ಇರ್ಬೋದು, MLC ರವಿ ಇರ್ಬೋದು, ನಾವು ಇವರ ಒಂದು ಜೊತೆಲಿ ನಿರಂತರವಾಗಿ ಇರ್ತೀವಿ. ನಮಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟು ಕೆಲಸವನ್ನು ಮಾಡಿಸಿದ್ದಾರೆ. ಎಲ್ಲ ನಮ್ಮ ಸಂಘಟಿತ ಹೋರಾಟ ಮತ್ತು ನಮ್ಮ ಸರ್ಕಾರದ ಸಾಧನೆಗಳು, ಯೋಜನೆಗಳು, ಮತ್ತು ಯೋಗೇಶ್ವರು ಕೂಡ ಇಂದಿನಿಂದ ಜನಪರವಾದ ಕಾಳಜಿ, ರೈತರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡಿದರು. ಇವೆಲ್ಲವೂ ಕೂಡ ಇವತ್ತು ಗೆಲ್ಲಲಿಕ್ಕೆ, ಮತ್ತು ಏನು ಕುಮಾರಸ್ವಾಮಿ ಅವರು 2 ಸರಿ ಗೆದ್ದರೂ ಕೂಡ ಕ್ಷೇತ್ರದ ಕಡೆ ತಲೆ ಹಾಕಿ ನೋಡಿರಲಿಲ್ಲ, ಯಾವ ಹಳ್ಳಿನೂ ನೋಡಿರಲಿಲ್ಲ, ಅಭಿವೃದ್ಧಿಯನ್ನು ಮಾಡಿರಲ್ಲ. ಇದು ಕೂಡ ಒಂದು ಕಡೆ ಅವ್ರಿಗೆ ನೆಗೆಟಿವು. ಮತ್ತು ಈಗ ಏಕಾಏಕಿ ಮಗನ ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ ದೇವೇಗೌಡರು ಇಳಿ ವಯಸ್ಸಿನಲ್ಲಿ 93ನೇ ವಯಸ್ಸಲ್ಲೂ ಕೂಡ ಒಂದು ವಾರ ಇಲ್ಲಿ ಪ್ರಚಾರಕ್ಕೆ ಬಂದರು. ದಿನನಿತ್ಯ ಏನು 6.5 ವರ್ಷದಲ್ಲಿ ಕುಮಾರಸ್ವಾಮಿ ಇಷ್ಟು ಬಾರಿ ಚನ್ನಪಟ್ಟಣಕ್ಕೆ ಬಂದಿರಲಿಲ್ಲ. ಚುನಾವಣೆಗೋಸ್ಕರ ಅಷ್ಟು ಬಾರಿ ಚನ್ನಪಟ್ಟಣಕ್ಕೆ ಬಂದರು. ಮನೆ ಮಂದಿ ಎಲ್ಲ ಪಾಪ ಮಾಡಿದ್ರು. ಆದರೆ ಜನ ಇವತ್ತು ಸೂಕ್ತವಾದ ತೀರ್ಮಾನವನ್ನು ಮಾಡಿದ್ದಾರೆ.
ಈ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಚನ್ನಬಣ್ಣ ಕ್ಷೇತ್ರ ಉದ್ಧಾರ ಆಗುತ್ತೆ. ಸರ್, ಚನ್ನಪಟ್ಟಣ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನೀವೇ ಹೇಳ್ತಿದ್ದಂಥ ಮಾತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಯೋಗೇಶ್ವರ್ ಅವ್ರು ಗೆಲ್ಲಬೇಕು ಅಂತ. ಈಗ ಯೋಗೇಶ್ವರ್ ಅವ್ರು ಗೆದ್ದಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಯಾವಾಗ ಸಿಗ್ಬಹುದು? ಈಗ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮುಖ್ಯಮಂತ್ರಿ ನಮ್ಮ ಆಗ್ತಾರೆ ಅನ್ನೋದು ನಮ್ಮ ಆಸೆ, ಮತ್ತು ಹಾಗೆ ಆಗ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂದರೆ ಅವ್ರಿಗೆ ಬಲ ತುಂಬಬೇಕಲ್ಲ, ನಾಯಕತ್ವಕ್ಕೆ ಬಲ ತುಂಬಬೇಕು ಅಂದರೆ ಸ್ಥಳೀಯವಾಗಿ ಇವತ್ತು ರಾಮನಗರ ಜಿಲ್ಲೆಯಲ್ಲಿ 3 ಕ್ಷೇತ್ರವನ್ನು ಗೆದ್ದಿದ್ದಾರೆ. ಚನ್ನಪಟ್ಟಣನ್ನು ಗೆಲ್ಲೋದು ಮುಖಾಂತರ ಅವ್ರಿಗೆ ಆತ್ಮಸ್ಥೈರ್ಯವನ್ನು ಕೊಡೋದ್ರ ಮುಖಾಂತರ ಚನ್ನಪಟ್ಟಣ ಜನತೆ ಇವತ್ತು ಬೆಂಬಲವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವ್ರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿನೂ ಕೂಡ ಆಗ್ತಾರೆ. ಇದಿಷ್ಟು ಏನು ಮದ್ದೂರು ಶಾಸಕರಾಗಿರ್ತಕ್ಕಂಥ ಕದ್ಲೂರು ಉದಯ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಚನ್ನಪಟ್ಟಣ.